ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ವಿದ್ಯೆಯವರು ಆ ಕಡೆಯಿಂದ ಈ ಕಡೆಗೆ ಯೋಚನೆ ಮಾಡ್ಕೊಂತ ಗೌಡ್ರ ಮುಖದಲ್ಲಿ ಸಂತೋಷನೂ ಇಲ್ಲ, ಅಟ್ಟಿಯವ್ರ ಮುಖದಲ್ಲಿ ಆತಂಕ ಎದ್ದು ಕಾಣ್ತಾ ಇದೆ. ಬೇರೆ ಏನೇ ಸಮಸ್ಯೆ ಇದ್ರೂ ಮಾವಯ್ಯ ಅವ್ರ ಹುಟ್ಟುದಬ್ಬನ ಆಚರಣೆ ಮಾಡಿರೋರು. ಮೊನ್ನೆಯಿಂದ ಅಟ್ಟಿ ಒಂಥರ ಸಾವಿನ ಮನೆ ಕಂಡಂಗೆ ಕಾಣ್ತಾ ಇದೆ. ಅಂಥದ್ದು ಏನಾಗಿರ್ಬೋದು? ಕ್ವಾಟ್ಲೆ ಅಣ್ಣಯ್ಯ ಚಂಪನು ಕೇಳಿದ್ರೆ ಪಕ್ಷದ ಸಮಸ್ಯೆ ಅಂತ ಹೇಳಿದ್ರು. ಹಂಗೇನಾದ್ರೂ ಸಮಸ್ಯೆ ಆಗಿದ್ರೆ ನ್ಯೂಸ್ ಚಾನಲವರೆಲ್ಲ ಬಂದು ಮನೆ ಹತ್ರ ನಿಂತ್ಕೊಂಡಿರೋರು. ಮಾವಯ್ಯ ಈಚಿಗಿರೋರು. ಅಟ್ಟಿ ಸಮಸ್ಯೆ ಇರೋದು, ಪಕ್ಷದ ಸಮಸ್ಯೆ ಇರೋದು ಏನು ನನಗೇನು ಗೊತ್ತಿಲ್ವಾ? ಅಷ್ಟು ಅಡ್ಡಿ ಅನ್ಕೊಂಡಿದಾರ? ಇಲ್ಲಿ ಬೇರೆ ಏನೋ ನಡೆದೈತೆ, ಮನೆಯವರೆಲ್ಲ ಸೇರಿ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಅಂಥದ್ದು ಏನಾಗಿರ್ಬೋದು? ಹೆಂಗಾರ ಮಾಡಿ ಆ ವಿಚಾರನ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಮನೊಳಗೆ ಬರ್ತಾರೆ ವಿದ್ಯೆಯವರು. ಈ ಕಡೆ ಮೋಹನ್ ಅವರು ಭದ್ರಾಜ್ಜಿ ಕೂತಿರ್ತಾರೆ. ಅಮ್ಮಮ್ಮ ಅತ್ತೆ ಅಟ್ಟಿ ಒಳಗಡೆ ಏನು ನಡೀತಾ ಇದೆ, ಯಾಕೆ ನನ್ನಿಂದ ವಿಚಾರವ ಮುಚ್ಚಿಡ್ತಾ ಇದ್ದೀರಾ ಅಂತ ವಿದ್ಯೆಯವ್ರು ಕೇಳ್ತಾರೆ. ಅಂಥದ್ದು ಏನಾಗೈತೆ ಅಂತ ದಿಟ ಹೇಳಿ ಅಂತಾರೆ. ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೀಯ ವಿದ್ಯಾ? ಏನು ಆಗಿಲ್ವಲ್ಲ, ಎಲ್ಲ ಆರಾಮಾಗದೆ ಅಂತ ಮೋಹನ್ ಅವ್ರು ಹೇಳ್ತಾರೆ. ಕೈ ಮುಗಿದು ಕೇಳ್ತೀನಿ, ಅಂಥದ್ದು ಏನಾಗಿದೆ ಅಂತ ದಿಟ ಹೇಳಿ ಅಮ್ಮಮ್ಮ ಅಂತ ಹೇಳ್ತಾರೆ ವಿದ್ಯೆಯವರು. ನೀವೆಲ್ರೂ ಯಾಕೆ ಇಷ್ಟೊಂದು ಸಪ್ಪಗಿದ್ದೀರಾ? ಅಂಥದ್ದು ಏನಾಗಿದೆ ಅಮ್ಮಮ್ಮ? ಬೇರೆ ಏನೇ ಸಮಸ್ಯೆ ಇದ್ದಿದ್ರೂ ನಮ್ಮ ಗೌಡ್ರು ಹುಟ್ಟುದಬ್ಬ ಮಾಡ್ದಂಗೆ ನೀವು ಇರ್ತಾ ಇರ್ಲಿಲ್ಲ. ಅಂಥವ್ರು ನೀವು ಸುಮ್ಮನೆ ಇದ್ರಿ. ಅತ್ತೆ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಸಣ್ಣ ಪುಟ್ಟ ವಿಚಾರಕ್ಕೆ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾ ಇದ್ರಿ. ಅಂಥವ್ರು ನೀವು ಮೊನ್ನೆ ಗುಡಿಗೆ ಹೋಗ್ಲಿಲ್ಲ ಅಂತ ವಿದ್ಯೆಯವ್ರು ಕೇಳ್ತಾರೆ. ಈ ಕಡೆ ನೋಡ್ರೆ ಮೋಹನ್ ಅವರು ಭದ್ರಾಜ್ಜಿ ಸೈಲೆಂಟ್ ಆಗಿ ಕೂತಿರ್ತಾರೆ. ಹಂಗಾದ್ರೆ ನನಗೆ ಗೊತ್ತಿಲ್ದಂಗೆ ಬೇರೆ ಏನೋ ಆಗೈತೆ, ಏನಾಗೈತೆ ಅಂತ ದಿಟ ಹೇಳಿ ಅಂತ ಕೇಳ್ಕೊತಾರೆ ವಿದ್ಯಾ ಅವರು. ಅದು ಅಲ್ದೇನೆಯ ನೀವು ನಂತವ್ ಬಂದ್ಬಿಟ್ಟು ನಿನ್ನ ಗಂಡನ ಹುಟ್ಟಿದಬ್ಬಕ್ಕೆ ಏನ್ ಸರ್ಪ್ರೈಸ್ ಕೊಟ್ಟಿ ಅಂತ ಕೇಳಿದ್ರಿ. ಆದ್ರೆ ಇವಾಗ ನೀವೇ ಮೌನವಾಗಿ ಇದ್ದಿದ್ದೀರಲ್ಲ ಅಮ್ಮಮ್ಮ ಅಂತ ಹೇಳ್ತಾರೆ ವಿದ್ಯಾ. ಅತ್ತೆ, ಮೊನ್ನೆ ಚಿಕ್ಕತಾತ ಬಂದಾಗ ಮಾವಯ್ಯ ನನ್ನನ್ನ ಆಚೆಗೆ ಹೋಗಕ್ ಹೇಳಿದ್ರು ಅಂತ ನೀವು ನನ್ನನ್ನ ಆಚೆಗೆ ಕಳ್ಸಿದ್ರಿ. ಹಂಗೆ ಪಕ್ಷದ ವಿಚಾರನೋ ಇಲ್ಲ ಮನೆ ಸಂಬಂಧ ಪಟ್ಟಿರೋ ವಿಚಾರ ಏನೇ ಆಗಿರ್ಲಿ, ಅವರು ನನ್ನನ್ನ ಆಚೆಗೆ ಹೋಗುವಂತ ಹೇಳ್ತಾ ಇರ್ಲಿಲ್ಲ. ಹಂಗಾದ್ರೆ ನನ್ನಿಂದ ಮುಚ್ಚಿಡುವಂತ ವಿಷಯ ಅದು ಏನಿರ್ಬೋದು? ಅಮ್ಮಮ್ಮ ಅತ್ತೆ, ನಿಮ್ಮನ್ನೇ ನಾನು ಕೇಳ್ತಾ ಇರೋದು, ಹೇಳಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ನನ್ಗೀಗ ಗೊತ್ತಾಗ್ಲೇಬೇಕು ಅದು ಏನಾಗೈತಿ ಅಂತ ವಿದ್ಯೆಯವ್ರು ಹೇಳ್ತಾ ಇರ್ಬೇಕಾದ್ರೆ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ಚಂಪಾನ ಹತ್ರ ಬಂದು ವಿದ್ಯೆಯವ್ರು ಹೇಳ್ತಾರೆ, ಚಂಪಾ, ನೀನು ನನ್ನನ್ನ ಬಾಯಿ ತುಂಬ ಅಕ್ಕ ಅಂತ ಕರಿತೀಯ, ಮನ್ಸಲ್ಲೂ ನನಗೆ ಅದೇ ಸ್ಥಾನ ಕೊಟ್ಟಿದ್ರೆ ಏನಾಗೈತಿ ಅಂತ ಹೇಳು ಚಂಪಾ. ಇನ್ನೇ ಕೇಳ್ತಾ ಇರೋದು ಚಂಪಾ, ಮಾತಾಡು ಅಂತ ಕೇಳ್ಕೊತಾರೆ ವಿದ್ಯೆಯವರು. ಅದು ಏನು ಅಂತ ಹೇಳದೆ ಹೋದ್ರೆ ನನ್ ಮೇಲೆ ಆಣೆ ಅಂತ ಚಂಪಾ ಕೈ ಎತ್ಕೊಂಡು ಆಣೆನ ಮಾಡಿಸ್ಕೊತಾರೆ ವಿದ್ಯೆಯವರು. ಆಗ ಚಂಪಾ ಅವ್ರು ಹೇಳ್ತಾರೆ, ಯಾಕೆ ನನ್ನನ್ನ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಗಾಕ್ಸ್ತಾ ಇದೀಯ ಅಕ್ಕ? ನೋಡ್ ಚಂಪಾ, ನನ್ ಮೇಲೆ ಆಣೆ ಮಾಡಿದೀಯ, ಏನಾಗೈತಂತ ದಿಟ ಹೇಳು ಚಂಪಾ. ಆಗ ಮೋಹನ್ ಅವರು ತಲೆ ಅಲ್ಲಾಡಿಸ್ತಾರಳೆ, ಹೇಳ್ಬೇಡ ಅಂತ. ಚಂಪಾ, ನಿನ್ನನ್ನೇ ಅಲ್ವಾ ಕೇಳ್ತಾ ಇರೋದು, ನಮ್ಮ ಅಟ್ಟಿಲಿ ಏನಾಗೈತಿ ಹೇಳು ಚಂಪಾ ಅಂತ ಕಿರ್ಚ್ಕೋತಾರೆ ವಿದ್ಯೆಯವರು. ನಿನ್ ಪ್ರಾಣ ಅನ್ಕೊಂಡಿರೋ ನಿನ್ ಗಂಡನ್ಗೆ ಇನ್ನೊಂದ್ ಮದ್ವೆ ಮಾಡಕ್ ಹೊಂಟಾರಂತ ಹೆಂಗ್ ಹೇಳಿ ಅಕ್ಕಂತ ಜೋರ ತಳ್ಬಿಡ್ತಾರೆ ವಿದ್ಯಾಗೆ ಚಂಪಾ ಅವರು. ಭದ್ರಣ್ಣನ ಜೊತೆಗೆ ವಿನಂತಿ ಅಕ್ಕನ್ ಮದ್ವೆ ಮಾಡಿಸಿ ನಿನ್ಗೆ ಸೌತಿ ತರಬೇಕಂತ ನಾನು ಹೆಂಗ್ ಹೇಳಿ ಅಕ್ಕ? ಏನ್ ಹೇಳ್ತಾ ಇದೀಯ? ಇನ್ನೊಂದ್ ಕಿತ ಹೇಳು ಅಂತ ವಿದ್ಯೆಯವ್ರು ಹೇಳ್ತಾರೆ. ನಿಜಾನೇ ಹೇಳ್ತಾ ಇದೀನಿ, ಈ ವಿಚಾರ ನಿಂಗೆ ಗೊತ್ತಾದ್ರೆ ಏನ್ ಅನಾಹುತ ಆಗುತ್ತಂತ ಈ ವಿಷಯನ ನಿನ್ನ ಹತ್ರ ಹೇಳಿಲ್ಲ ವಿದ್ಯಕ್ಕ. ಈ ಕಡೆ ಸಾವಿತ್ರಿ ಅವ್ರು ಹೇಳ್ತಾರೆ, ನೋಡಿದ್ರೆ ಅದ್ಗೆ ಈ ವಿಷಯನ ಅವಳು ತಾವು ಹೇಳ್ಬೇಡ ಅಂತ ಹೇಳಿದ್ರೆ ನೋಡಿದ್ರ ನಿಮ್ ಸೊಸೆನಾ ಅಂತ ಹೇಳ್ತಾರೆ. ಹೀಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಅವಳು ನನ್ ಸೊಸೆ ಅಲ್ಲ, ಟೈಮ್ ಬರ್ಲಿ ಅವಳನ್ನ ಕತ್ತಿ ಹಿಡಿದು ಬೀದಿಗೆ ಹಾಕ್ತೀನಿ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಇಲ್ಲ, ಇದು ನಡೆಯಕ್ಕೆ ಸಾಧ್ಯನೇ ಇಲ್ಲ. ನಾನ್ ಬದುಕಿರ್ಬೇಕಾದ್ರೆ ನನ್ ಗಂಡ ಇನ್ನೊಂದ್ ಹೆಣ್ಣಿಗೆ ತಾಳಿ ಕಟ್ಟೋದು ಅಸಾಧ್ಯ ಅಂತ ಹೇಳ್ತಾರೆ ವಿದ್ಯೆಯವರು. ನಾನು ಜೀವ ಮಡಿಕೊಂಡು ಅಟ್ಟಿ ಒಳಗಿದ್ದೀನಿ, ಅಂತದ್ರಲ್ಲಿ ಇದು ನಡೆಯಕ್ ಹೆಂಗ್ ಸಾಧ್ಯ? ಏನಮ್ಮಮ್ಮ ಇದು? ನ್ಯಾಯ ನೀತಿ ಧರ್ಮ ಪಾಲನೆ ಮಾಡ್ಬೇಕಾಗಿರೋರು ನೀವಿರ್ಬೇಕಾದ್ರೆ ತೀರ್ಮಾನ ತಗೊಳೋದಿಕ್ಕೆ ಹೆಂಗ್ ಸಾಧ್ಯ ಆಯ್ತು ಅಮ್ಮಮ್ಮ ಅಂತ ಹೇಳ್ತಾರೆ ವಿದ್ಯೆಯವರು. ಅಮ್ಮಮ್ಮ ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ ಅಂತ ವಿದ್ಯೆಯವ್ರು ಕೇಳ್ಕೊಂಡ್ರೆ ಅಮ್ಮಮ್ಮ ಮೌನವಾಗಿ ಕೂತಿರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಅವ್ರು ಬರ್ತಾರೆ. ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ತೀರ್ಮಾನ ಆಗೈತಿ ಕಣೆ. ಏನು, ನನ್ನ ಗಂಡನಿಂದ ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಆಗೈತೆ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ವಿದ್ಯೆಯವ್ರು ಹೇಳ್ತಾರೆ. ಆಗಿರೋ ಹೊತ್ತಿಗೆ ಈ ನಿರ್ಧಾರ ಮಾಡಿರೋದು ಅಂತ ಚಿತ್ರವ್ರು ಬರ್ತಾರೆ ಮಧ್ಯ. ವಿನಂತಿ ಕುತ್ತಿಗೆಗೆ ತಾಳಿ ಕಟ್ಟೋ ಅಂತ ಅನ್ಯಾಯ ಅವರಿಂದ ಏನಾಗೈತಿ ಚಿತ್ರಕ್ಕ ಅಂತ ಕೇಳ್ತಾರೆ ವಿದ್ಯೆಯವರು. ಏನಾಗೈತಂತ ಬಿಡಿಸಿ ಹೇಳ್ತೀನಿ, ಹೊಸಿ ಗುಂಡಿಗೆನ ಗಟ್ಟಿಯಾಗಿ ಹಿಡ್ಕೊಂಡು ಕೇಳ್ಕೊ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಭದ್ರನಿಂದ ವಿನಂತಿಗೆ ಅನ್ಯಾಯ ಆಗೈತೆ ಅನ್ನೋ ವಿಷಯನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ವಿದ್ಯೆಯವ್ರಿಗೆ ಸಾವಿತ್ರಿ ಅವರು. ಕೇಳಿ ವಿದ್ಯೆಯವ್ರಿಗೆ ಶಾಕ್ ಆಗೋಗುತ್ತೆ. ಇಲ್ಲ, ಇದನ್ನೆಲ್ಲ ನಾನು ನಂಬಕ್ಕಿಲ್ಲ, ನಮ್ ಗೌಡ್ರು ಅಂತ ಕೆಲಸ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಿದ್ಯೆಯವ್ರು ಹೇಳ್ತಾರೆ. ನಾನು ಬದುಕಿರ್ಬೇಕಾದ್ರೇನೆ ಇನ್ನೊಬ್ಳು ಕೊಳ್ಳಿಗೆ ತಾಳಿ ಕಟ್ಟಕ್ಕೆ ನಾನು ಬಿಡಕ್ಕಿಲ್ಲ, ಈ ಮದ್ವೆ ನಡೆಯೋದಕ್ಕೆ ನಾನು ಒಪ್ಕೊಳಕಿಲ್ಲ ಅಂತ ವಿದ್ಯೆಯವ್ರು ಹೇಳ್ತಾರೆ. ಬಿಡಕ್ಕಿಲ್ಲ, ಒಪ್ಪಿಗೆ ಕೊಡಕ್ಕಿಲ್ಲ ಅನ್ನಕ್ಕೆ ನೀನ್ ಯಾವಳೆ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ಅವ್ವ ತಾಯಿ, ನೀನ್ ಒಪ್ಪಿಗೆ ಕೊಡ್ಬೇಕು ಅಂತ ನಿಂತವ್ ಯಾರನ್ನ ಬಂದ್ ಕೇಳಾರೆ, ಬಾವ ತೀರ್ಪು ಕೊಟ್ಟಾಗದೆ ನಾವು ನಿರ್ಧಾರ ಮಾಡು ಆಗದೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಸರಿಯಾಗಿ ಹೇಳಿದ್ರಿ ಅತ್ಗೆ, ಇದು ನಮ್ಮ ಅಣ್ಣ ಮಾಡಿರೋ ನಿರ್ಧಾರ. ನಮ್ಮ ಅಟ್ಟಿಲಿ ನಮ್ಮ ಅಣ್ಣ ಹೇಳ್ದಂಗೆ ನಡೆಯೋದು, ಅದನ್ನ ಬದಲಾಯಿಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ನೋಡು, ನಿನ್ ಗಂಡನ್ ಕಿತ್ಕೋಬೇಕು, ನಿನ್ಗೆ ಸೌತಿಯಾಗಿ ಬರ್ಬೇಕು ಅನ್ನೋ ಆಸೆ ನನಗಿಲ್ಲ. ನನಗಾಗಿರೋ ಅನ್ಯಾಯಕ್ಕೆ
ಸಾಯೋದು ಮೇಲು ಅಂತ ಅನ್ಕೊಂಡಿದ್ದೆ. ಆದ್ರೆ ಮನೆಯವರೆಲ್ಲ ತಡೆದು ನಿನಗೆ ಒಂದು ಬಾಳ್ ಕೊಡಿಸ್ತೀನಂತ ಹೇಳಿದ್ಕೆ ನಾನು ಬದುಕಿವ್ನಿ ಅಂತ ವಿನಂತಿಯವ್ರು ಹೇಳ್ತಾರೆ. ಅದನ್ನ ಮೊದಲು ತಿಳ್ಕೊ ಅಂತ ಹೇಳ್ತಾರೆ ವಿನಂತಿಯವರು. ಅಲ್ಲ ಕಣೆ, ಇವಳು ಯಾವ ದೊಡ್ಡ ಮನುಷ್ಯ ಅಂತ ಎಲ್ಲ ಇವಳ ಹತ್ರ ಹೇಳ್ತಾ ಇದ್ದಿ. ದೊಡ್ಡಪ್ಪ ಹೇಳಿದ್ಮೇಲೆ ಯಾರೇನೇ ಪಲ್ಟಿ ಹಾಕಿದ್ರು ಅದನ್ನ ಬದ್ಲು ಮಾಡಕ್ ಆಗಕ್ಕಿಲ್ಲ, ಬನ್ರಿ ಅಂತ ಹೇಳ್ತಾರೆ ಚಿತ್ರ ಅವರು. ಅಷ್ಟರಲ್ಲಿ ಈಶ್ವರಿ ಗ್ಯಾಂಗ್ ಅಲ್ಲಿಂದ ಹೊರಟೋಗುತ್ತೆ. ಈ ಕಡೆ ವಿದ್ಯೆಯವ್ರು ಕುಸ್ತು ಅಳ್ತಾ ಕೂತ್ಬಿಡ್ತಾರೆ. ಈ ಕಡೆ ಚೆಲುವರಾಜ್ ಹಾಗೆ ರತ್ನ ಅವರು ಗಾಡೀಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ತಾಯಿ ಕೆಳಗಡೆ ಬಿದ್ದಿರ್ತಾರೆ. ಮಗು ಇದ್ಬಿಟ್ಟು ಎದ್ದಳವ ಅಂತ ಕೂಗ್ತಾ ಇರುತ್ತೆ. ಡ್ರೈವರ್ ಅಣ್ಣ ಸ್ವಲ್ಪ ಗಾಡಿ ನಿಲ್ಸು ಅಂತ ಹೇಳಿ ಕೆಳಗಿಳಿದ್ ಬರ್ತಾರೆ ರತ್ನ ಹಾಗೆ ಚೆಲುವರಾಜ್. ಈ ಕಡೆ ನೋಡ್ರೆ ಮಗ ಹೇಳುತ್ತೆ, ಕಣ್ಬಿಡವ ನಂಗೆ ಭಯ ಆಗ್ತೈತಿ, ಎದ್ದಳವ ಅಂತ ಕೂಗ್ತಾ ಇರುತ್ತೆ ತನ್ನ ತಾಯಿಗೆ. ಏನಾಯ್ತವ ಅಂತ ಚೆಲುವರಾಜ್ ಕೇಳಿದಾಗ, ದಾರಿಲಿ ಮಧ್ಯೆ ಬರ್ಬೇಕಾದ್ರೆ ನಮ್ಮ ಅಮ್ಮನಿಗೆ ತಲೆ ಸುತ್ತ ಬಂದು ಬಿದ್ಬಿಡ್ತು ಅಂತ ಮಗು ಅಳ್ತಾ ಇರುತ್ತೆ. ಕೈನ ಚೆಕ್ ಮಾಡ್ಬಿಟ್ಟು ರತ್ನವ್ರು ಹೇಳ್ತಾರೆ, ಇನ್ನು ಜೀವ ಅದೇ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ನಡಿ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ವಿದ್ಯೆಯವರು ಚಂಪಾ ಅವ್ರಿಗೆ ಹೇಳ್ತಾರೆ, ಅಲ್ಲ ಚಂಪಾ, ನಾನ್ ಬದುಕಿರ್ಬೇಕಾದ್ರೆ ಇನ್ನೊಂದ್ ಹೆಣ್ಣಿಗೆ ಮದ್ವೆ ಮಾಡೋದು ಹೆಂಗ್ ತೀರ್ಮಾನ ಮಾಡಿದ್ರು? ಒಂದ್ ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೋತಾಳೆ, ಆದ್ರೆ ತನ್ನ ಗಂಡನ್ನ ಇನ್ನೊಂದ್ ಹೆಣ್ಣಿನ ಜೊತೆಗೆ ಹಂಚ್ಕೊಳಕ್ಕೆ ಇಷ್ಟಪಡಕ್ಕಿಲ್ಲ. ವಿದ್ಯಕ್ಕ ಅಟ್ಟಿಯವರೆಲ್ಲ ಸೇರ್ಕೊಂಡು ಈ ತೀರ್ಮಾನ ಮಾಡಿದ್ದಾರೆ ಅಂತ ಚಂಪಾ ಅವ್ರು ಹೇಳ್ತಾರೆ. ಯಾರನ್ನ ಕೇಳಿ ತೀರ್ಮಾನ ಮಾಡಿದ್ರು ಚಂಪಾ? ಇಲ್ಲಿ ಗಂಟ ನಾನು ಮಾಡಿರೋ ತಪ್ಪಿಗೆ ಅವ್ರು ಏನೇ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ಕೊಂಡು ಬಂದಿದ್ದೀನಿ. ಆದ್ರೆ ಈ ವಿಚಾರದಲ್ಲಿ ಸುಮ್ಕಿರೋ ಮಾತೇ ಇಲ್ಲ. ನನ್ ಗಂಡ ಇನ್ನೊಬ್ರಿಗೆ ತಾಳಿ ಕಟ್ತಾ ಇರ್ಬೇಕಾದ್ರೆ ಅಕ್ಷತೆ ಹಾಕೊಂಡು ಸುಮ್ನೆ ನಿಂತ್ಕೊಳಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ ಚಂಪಾ ಅಂತ ವಿದ್ಯೆಯವರು ಹೇಳ್ತಾರೆ. ಅದು ಎಂತ ಪರಿಸ್ಥಿತಿ ಬಂದ್ರು ಸರಿ, ನನ್ ಗಂಡನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ ವಿದ್ಯೆಯವರು. ಅಕ್ಕ ಭದ್ರಣ್ಣ ಅವ್ರ ತೀರ್ಮಾನಕ್ಕೆ ಒಪ್ಪಿಗೆ ಕೊಟ್ಟವ್ರಲ್ಲ ಅಂತ ಚಂಪಾ ಅವ್ರು ಹೇಳ್ತಾರೆ. ಅದು ಕನ್ಸಲ್ ನಡೆದಿರೋ ಮಾತು ಚಂಪಾ, ಯಾಕೆಂದ್ರೆ ನನ್ ಗಂಡ ಏನು ಅಂತ ಸಂದ ಗೊತ್ತು ಅಂತ ವಿದ್ಯೆಯವ್ರು ಹೇಳ್ತಾರೆ. ನನ್ನನ್ನ ನೋಡಿ ಕ್ಷಣನೇ ಪ್ರೀತಿ ಮಾಡಿ ನನ್ನ ಆಸ್ತಿ ಅಂತಸ್ತು ನೋಡದೆ ನನ್ನನ್ನ ಮದ್ವೆ ಮಾಡ್ಕೊಂಡ್ ಬಂದ್ರು ಚಂಪಾ. ಅವ್ರ ಮನ್ಸಲ್ಲಿ ನನ್ನನ್ ಬಿಟ್ರೆ ಬೇರೆ ಯಾರಿಗೂ ಜಾಗ ಕೊಟ್ಟಿಲ್ಲ, ಇನ್ಮೇಲೆ ಕೊಡೋದು ಇಲ್ಲ. ಅದು ನನಗೆ ಸಂದಾಗ ಗೊತ್ತದೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ವಿನಂತಿ ಅಕ್ಕನಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕಲ್ವಾ ಅಕ್ಕ ಅಂತ ಚಂಪಾ ಅವ್ರು ಕೇಳ್ತಾರೆ. ಯಾವ್ದು ಚಂಪಾ ನ್ಯಾಯ? ಮದ್ವೆ ಆಗಿರೋ ಗಂಡಸಿಗೆ ನನ್ನ ಹೆಂಡತಿ ಬದುಕಿರುವಾಗ್ಲೇ ಇನ್ನೊಂದ್ ಹೆಣ್ಣಿಗೆ ಮದ್ವೆ ಮಾಡೋದು ನ್ಯಾಯವೇ? ಯಾವ ಸೀಮೆ ನ್ಯಾಯ ಅಂದವರು? ಬುದ್ಧಿ ಇರೋರು ಯಾರು ಅದಕ್ಕೆ ಒಪ್ಕೊಳಕಿಲ್ಲ ಅಂತ ವಿದ್ಯೆಯವ್ರು ಹೇಳ್ತಾರೆ. ನಾನು ಬಡವ್ರ ಮನೆ ಹೆಣ್ಮಗಳು, ಏನೇ ಆಟ ಆಡಿದ್ರು ನಡೀತದೆ ಅಂತ ಇಂಥ ತೀರ್ಮಾನ ತಗೊಂಡಿರ್ಬೋದು, ಆದ್ರೆ ನಾನು ಇದಕ್ಕೆ ಅವಕಾಶ ಕೊಡಕ್ಕಿಲ್ಲ ಅಂತ ವಿದ್ಯೆಯವ್ರು ಹೇಳಿದಾಗ ಚಂಪಾ ಅವ್ರು ಹೇಳ್ತಾರೆ, ವಿದ್ಯಕ್ಕ ನಿನಗೆ ಹೆಂಗ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಭದ್ರಣ್ಣ ಖಂಡಿತ ತಪ್ಪು ಮಾಡಿರೋದಕ್ಕೆ ಅವಯ್ಯ ಇಂಥ ನಿರ್ಧಾರ ಮಾಡಿರೋದು. ಇಲ್ಲ ಚಂಪಾ, ಯಾರು ಏನ್ ಹೇಳಿದ್ರು ನಾನು ಒಪ್ಕೊಳಕಿಲ್ಲ. ಯಾಕೆ ಅಂದ್ರೆ ನಮ್ ಗೌಡ್ರು ಇಂಥ ತಪ್ಪು ಮಾಡಿರಕ್ಕೆ ಸಾಧ್ಯನೇ ಇಲ್ಲ ಚಂಪಾ ಅಂತ ಹೇಳ್ತಾರೆ ವಿದ್ಯೆಯವರು. ವಿನಂತಿ ಅಕ್ಕ ಭದ್ರಣ್ಣನ ರೂಮ್ನಾಗೆ ಅವ್ರ ಹಾಸಿಗೆ ಮೇಲೆ ಒಟ್ಟಿಗೆ ಮಲ್ಗಿರೋದನ್ನ ಎಲ್ರು ಕಣ್ಣಾರ ನೋಡವ್ರೆ. ವಿದ್ಯೆಗೆ ಈ ನ್ಯೂಸ್ ಕೇಳ್ತಿದ್ದಂಗೆ ಶಾಕ್ ಆಗೋಗ್ಬಿಡುತ್ತೆ. ಆಗ ಚಂಪಾ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ವಿದ್ಯೆಯವ್ರಿಗೆ. ಅವ್ರು ಮಾತ್ರ ಅಲ್ಲ, ನಾನ್ ನೋಡಿದ್ಮ್ಯಾಕೆನೆ ನಾನು ನಂಬಿದ್ದು. ದೃಶ್ಯ ನೋಡಿದ್ಮ್ಯಾಕೆ ಆಗಿರೋ ಆಘಾತದಿಂದ ನನಗೆ ಇನ್ನೂ ಆಚೆ ಬರಕ್ ಆಯ್ತಾ ಇಲ್ಲ ಅಂತ ಚಂಪಾ ಅವ್ರು ಹೇಳ್ತಾರೆ. ವಿದ್ಯೆಯವ್ರಿಗೆ ತಲೆ ಸುತ್ತ ಬಂದಂಗಾಗುತ್ತೆ. ಏನ್ ಹೇಳ್ತಾ ಇದೀಯ ಚಂಪಾ ಅಂತ ಕೇಳ್ತಾರೆ. ದಿಟ ಅಕ್ಕ, ದೊಡ್ಡ ಮಾವ ಎಲ್ರು ನೋಡಿರೋದಕ್ಕೆ ಈ ನಿರ್ಧಾರ ಮಾಡಿರೋದು ಅಂತ ಚಂಪಾ ಅವ್ರು ಹೇಳಿದಾಗ ವಿದ್ಯೆಯವ್ರ ಕೆಳಗಡೆ ಕುಸ್ತು ಬಿದ್ಬಿಡ್ತಾರೆ. ಅಲ್ಲಿ ಭದ್ರಣ್ಣಂದು ತಪ್ಪಿರೋದಕ್ಕೆ ಇಂಥ ನಿರ್ಧಾರ ಮಾಡಿರೋದು ಅಂತ ಚಂಪಾ ಅವ್ರು ಚಂಪಾ, ನೀನ್ ಹೇಳ್ತಾ ಇರೋದು ನಿಜನಾ ಅಂತ ಕೇಳ್ತಾರೆ ವಿದ್ಯೆ. ನಿನ್ ಮೇಲೆ ಆಣೆಗೂ ನಿಜ ವಿದ್ಯಕ್ಕ ಅಂತ ಹೇಳ್ತಾರೆ ಚಂಪಾ ಅವರು. ವಿನಂತಿ ಅಕ್ಕ ಭದ್ರಣ್ಣನ ಹಾಸಿಗೆ ಮೇಲೆ ಇದ್ರು. ಕೋಪದಲ್ಲಿ ವಿದ್ಯೆಯವರು ಹೊರಡ್ತಾ ಇರ್ಬೇಕಾದ್ರೆ ಚಂಪಾ ಅವರು, ವಿದ್ಯಕ್ಕ ಎಲ್ಲಿಗೆ ಅಂತ ಚಂಪಾ ಅವ್ರು ಕೇಳ್ತಾರೆ. ಯಾಕೆ ಹಿಂಗ್ ಮಾಡಿದ್ರಿ ಅಂತ ಕೇಳೋದಿಕ್ಕೆ ಅಂತ ಹೇಳಿ ವಿದ್ಯೆಯವರು ಅಲ್ಲಿಂದ ಹೊರಟು ಬಿಡ್ತಾರೆ. ಈ ಕಡೆ ಭದ್ರವ್ರು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ಬೇಕಾದ್ರೆ ಕ್ವಾಟ್ಲೆಯವರು ಅಲ್ಲಿಗೆ ಓಡ್ ಬಂದ್ಬಿಟ್ಟು ಹೇಳ್ತಾರೆ, ಅತ್ತಿಗೆಮ್ಗೆ ಯಾವ ವಿಚಾರ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡಿದ್ವೋ ಅದು ಗೊತ್ತಾಯ್ತು ಅಂತ ಕ್ವಾಟ್ಲೆಯವ್ರು ಹೇಳ್ತಾರೆ. ಏನ್ ಹೇಳ್ತಾ ಇದೀಯ ಅಂತ ಭದ್ರವ್ರು ಕೇಳಿದಾಗ, ಮಾತ್ರ ಅಲ್ಲ ಅಂತಮ್ಮ, ಅತ್ತಿಗೆಮ್ಮ ನಿನ್ನನ್ನ ಪ್ರಶ್ನೆ ಕೇಳಕ್ಕೆ ಇಲ್ಲಿಗೆ ಬರ್ತಾವ್ರೆ ಅಂತ ಕ್ವಾಟ್ಲೆಯವ್ರು ಹೇಳ್ತಾರೆ. ಸರಿ ಕಣ್ಲ, ನೀನ್ ಇವಾಗ ಹೋಗು, ಆಮೇಕಿಂದ ಬಾ ಅಂತ ಭದ್ರವ್ರು ಹೇಳ್ತಾರೆ. ವಿದ್ಯೆಯವ್ರು ಬಂದ್ಬಿಟ್ಟು ಭದ್ರವ್ರ ಕೊಳಪಟ್ಟಿ ಹಿಡಿದು ಹೇಳ್ತಾರೆ, ಇದಕ್ಕೆ ಮೊನ್ನೆಯಿಂದ ನನ್ ಮುಖ ನೋಡದೆ ಕಳ್ಳಾಟ ಆಡ್ತಾ ಇದ್ದಿದ್ದು. ಇಂಥ ಕೆಲಸ ಮಾಡೋದಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೌಡ್ರೆ. ನೀವೇ ನನ್ ಜೀವ ಸರ್ವಸ್ವ ಅಂತ ಬದುಕ್ತಾ ಇರೋಳಿಗೆ ನಿಮ್ಗೆ ಮೋಸ ಮಾಡೋದಕ್ಕೆ ಇಂಥ ಮನ್ಸ್ ಹೆಂಗ್ ಬಂತು ಅಂತ ಕೇಳ್ತಾರೆ ವಿದ್ಯೆಯವ್ರು ಅಳ್ತಾ. ವಿದ್ಯಾ, ನಾನ್ ಹೇಳೋದು ಹೊಸಿ ಕೇಳು ಅಂತ ಭದ್ರವ್ರು ಹೇಳ್ತಾರೆ. ಮಾಡೋದೆಲ್ಲ ಮಾಡಿ ಇನ್ನೇನ್ ಹೇಳಿರಾ? ತಪ್ಪು ಮಾಡ್ಬೇಕಾದ್ರೆ ನನ್ನ ನಂಬ್ಕೊಂಡಿರೋಳಿಗೆ ಅನ್ಯಾಯ ಮಾಡ್ತಾ ಇದೀನಿ, ಮೋಸ ಮಾಡ್ತಾ ಇದೀನಿ ಅಂತ ನಿಮ್ಮ ಮನಸ್ಸಾಕ್ಷಿಗೆ ಅನಿಸ್ಲೇ ಇಲ್ವೇ? ಹಾಗಂತ ವಿದ್ಯೆಯವ್ರು ಕೇಳಿದಾಗ ಭದ್ರವ್ರು ಹೇಳ್ತಾರೆ, ನಾನು ಯಾವ ತಪ್ಪು ಮಾಡಿಲ್ಲ ವಿದ್ಯಾ. ಏನು ತಪ್ಪೇ ಮಾಡಿಲ್ವೇ? ತಪ್ಪು ಮಾಡಂಗೆ ಎಲ್ರು ನೋಡಂಗೆ ಜೊತೆಲೇ ಇದ್ರ? ತಪ್ಪು ಮಾಡ್ದೇನೆ ಅಟ್ಟಿಯವ್ರ ಮುಂದ್ಗುಟ್ಟೆ ಸುಮ್ಕೆ ನಿಂತಿದ್ರ? ನೀವು ತಪ್ಪು ಮಾಡ್ದೆ ಮಾವಯ್ಯ ಎಲ್ರ ಮುಂದೆ ನಿಮ್ಗೆ ತೀರ್ಪು ಕೊಟ್ರೆ, ನೀವು ತಪ್ಪು ಮಾಡ್ದೆ ನಿಮ್ಮಿಬ್ಬರಿಗೂ ಅಟ್ಟಿಯವ್ರ ಮದ್ವೆ ಮಾಡೋಕ್ ಹೊಂಟವ್ರ? ಇಲ್ಲ, ನೀವು ತಪ್ಪೇ ಮಾಡ್ದೆ ಅವಳು ಕುತ್ತಿಗೆಗೆ ತಾಳಿ ಕಟ್ಟಕ್ ನಿಂತಿದ್ದೀರಾ ಅಂತ ವಿದ್ಯೆಯವ್ರು ಕೇಳಿದಾಗ ಭದ್ರವ್ರು ಹೇಳ್ತಾರೆ, ನನ್ ಮಾತನ್ನ ನಂಬು, ಸಾಕು ನೀವ್ ಮಾತಾಡಿದ್ದು ಅಂತ ವಿದ್ಯೆಯವ್ರು ಹೇಳ್ತಾರೆ. ಇಲ್ಲಿವರೆಗೂ ನಂಬಿಸಿದ್ದು ಸಾಕು. ನಾನೊಬ್ಳು ಹುಚ್ಚಿ ನಿಮ್ಮನ್ನ ಶ್ರೀರಾಮಚಂದ್ರ ಅನ್ಕೊಂಡಿದ್ಕೆ ಸರಿಯಾಗಿ ಮೋಸ ಮಾಡಿದ್ರಿ. ಮಾತಾಡಿ ಗೌಡ್ರೆ, ನಾನ್ ನಿನ್ಗೇನ್ ಅನ್ಯಾಯ ಮಾಡಿದ್ದೆ ಅಂತ ಇಂತ ಮೋಸ ಮಾಡಿದ್ರಿ? ನಿಮ್ಮನ್ನೇ ಜೀವ ಅಂತ ನಂಬಿರೋ ಮಾವಯ್ಯನ್ಗೆ, ನಿಮ್ಮನ್ನೇ ದ್ಯಾವ್ರು ಅಂತ ನಂಬಿರೋ ನನ್ಗೆ ನೀವು ಮೋಸ ಮಾಡಿದ್ರಿ. ನೀವು ಮೋಸಗಾರ.
ಮೋಸಗಾರ ನೀನು ಅಂತ ಜೋರಾಗಿ ತಳ್ಬಿಡ್ತಾರೆ ವಿದ್ಯೆ ಅವರು ಭದ್ರಾ ಅವ್ರನ್ನ. ಅಷ್ಟರಲ್ಲಿ ವಿದ್ಯೆ ಅವರು ಗೌಡ್ರಿ ಅಂತ ಬರ್ತಾರೆ. ಆಗ ಅದನ್ನ ನೋಡ್ಬಿಟ್ಟು ಓ ಇಷ್ಟೊತ್ತೆಲ್ಲ ನಾನು ಕಂಡಿದ್ ಕನ್ಸ ಅಂತ ರಿಲ್ಯಾಕ್ಸ್ ಮಾಡ್ಕೋತಾರೆ ಭದ್ರಾ ಅವರು. ವಿದ್ಯೆ ಅವರು ಭದ್ರಾ ಅವ್ರ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ಅಲ್ಲ ಗೌಡ್ರೆ, ಮನೆಯವರೆಲ್ಲ ನೀವು ತಪ್ಪು ಮಾಡಿದಿರಂತ ಹೇಳಿದ ಕೂಡ್ಲೆ ನೀವು ಯಾಕೆ ಒಪ್ಕೊಂಡ್ರಿ ಗೌಡ್ರೆ? ನಿಮ್ ಬಗ್ಗೆ ಯಾರ್ ಬೇಕಾದ್ರೂ ತಪ್ಪಾಗಿ ತಿಳ್ಕೊಳ್ಳಿ, ನೀವ್ ಹೆಂಗ್ ನಂಬಿದ್ರಿ ಗೌಡ್ರೆ? ನೀವು ಇಂಥ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತವ ನಾನು ನನ್ ಮನ್ಸ್ ಮುಟ್ಕೊಂಡ್ ಹೇಳ್ತೀನಿ. ಅಂತದ್ರಾಗೆ ಅಂತ ದೊಡ್ಡ ಆರೋಪ ಮಾಡಿದ್ರುವೆ ನೀವು ಯಾಕೆ ಗೌಡ್ರೆ ಸುಮ್ಕೆ ಇದ್ರಿ? ತಪ್ಪು ಮಾಡಿದ್ರೆ ಮಾತ್ರ ತಲೆ ಬಗ್ಗಿಸ್ಬೇಕು, ನೀವು ತಪ್ಪು ಮಾಡ್ದೇನೆ ಯಾಕೆ ಗೌಡ್ರೆ ತಲೆ ತಗ್ಗಿಸ್ತೀರಾ? ಭದ್ರಾ ಅವರು ಏನು ಮಾತಾಡದೆ ಮೌನವಾಗಿ ನಿಂತಿರ್ತಾರೆ. ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ನಿಮ್ ಕೈಲೇ ನಾನ್ ತಾಳಿ ಕಟ್ಸ್ಕೊಂಡಿದ್ರುನುವೆ ಒಪ್ಪಿಗೆ ಇಲ್ದೆ ನನ್ ಮೈ ಮುಟ್ಟದೇ ಇರೋ ಮನುಷ್ಯ ಅಂತವ್ರು ಇನ್ನೊಂದ್ ಹೆಣ್ಣಿನ ಜೊತೆಗೆ ಕೆಟ್ಟದಾಗ ನಡ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ನೀವು ಬ್ಯಾರೆ ಹೆಣ್ಣಿನ ಜೊತೆ ಮಲ್ಗಿದ್ರಿ ಅಂತವ ಯಾರ್ ಹೇಳಿದ್ರು ನಾನ್ ನಂಬ್ಲಿಲ್ಲ. ನೀವ್ ಹೆಂಗ್ ಗೌಡ್ರಿ ನಂಬಿದ್ರಿ? ನಾವು ತಪ್ಪು ಮಾಡಿಲ್ಲ ಅಂತ ನಮಗ್ ಗೊತ್ತಿದ್ರೆ ಅದ್ಯಾವ್ರ ವಿರುದ್ಧನೂ ನಾವ್ ಗಟ್ಟಿಯಾಗಿ ನಿಂತ್ಕೋಬೇಕು ಗೌಡ್ರೆ. ಅಂತದ್ರಲ್ಲಿ ಮನೆಯವರೆಲ್ಲ ಹೇಳಿದ್ರು ಅಂತ ನೀವ್ಯಾಕೆ ತಲೆ ತಗ್ಗಿಸ್ಕೊಂಡ್ ಒಪ್ಕೊಂಡ್ರಿ? ಹೇಳ್ಬೇಕಾಗಿತ್ತು ಇಲ್ಲಿ ಗಂಟ ನನ್ನ ಹೆಂಡ್ರು ಬಿಟ್ರೆ ಯಾವ ಹೆಣ್ಣಿನ ಮೇಲೂ ನನ್ ಕಣ್ ಸೋಕಿಲ್ಲ ಅಂತ ಹೇಳ್ಬೇಕಾಗಿತ್ತು. ಈಗ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಗೌಡ್ರೆ, ಇಡೀ ಪ್ರಪಂಚನೇ ನಿಮ್ ವಿರುದ್ಧ ನಿಂತ್ರುನುವೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ತಾಳಿ ಕಟ್ಟಿರೋ ಹೆಂಡ್ರು ನಿಮ್ ಜೊತೆಯಾಗಿರ್ತಾಳೆ ಅಂತ ವಿದ್ಯೆಯವ್ರು ಹೇಳಿದಾಗ ಭದ್ರಾ ಅವ್ರಿಗೆ ಖುಷಿ ಹೋಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.